ಭೂಮಿಯನ್ನು ಹಣದಕ್ಕೆ ನಿಮ್ಮವು ಯಾರು ಹೇಳ್ತಾರಲ್ಲ ಶಾಣ್ಯಾರ್ದಾರ ಹೇಳ್ತಾರ ಇರುವಂತ ವಿಷಯಗಳದಾವು. ಇನ್ನು ನಮ್ಮವ್ವ ಬ್ರಹ್ಮಾಂಡ ಹಡದು ಒಂದು ತತ್ತಿ ಹಡದು ಏನೋ ಅದು ಒಂದು ತೆಂಗಿನಕಾಯಿ ಆಕಾರ ಇತ್ತು, ಮ್ಯಾಲ ಒಳಗೆ ನೀರಿತ್ತು, ಸುತ್ತ ಕಡೆ ಕೊಬ್ಬರಿ ಇತ್ತು, ಅದ್ರ ಮೇಲೆ ಸೊಟ್ಟಿತ್ತು, ಅದ್ರ ಮೇಲೆ ಗುಂಜಿತ್ತು. ಈ ತೆಂಗಿನಕಾಯಿ ಎಂಬುದು ನೀರಿನೊಳಗೆ ತೇಲ್ತಿತ್ತು ಮಾಸ್ತರ್ ಹೇಳ್ದ. ಏನೇನೋ ಹೇಳ್ಯಾರಪ್ಪ. ಹೌದಲ್ಲ? ಮಾಸ್ತರ ಹೇಳಾಕ ಎಲ್ಲರಿಗೂ ಬರ್ತೈತೆ. ಇದ ನಿಮ್ಮ ಮೌನ ಚೀಲದಿಂದ ಹುಟ್ಟಿದ್ದಲ್ಲ. ಹೌದಾ? ನಿಮ್ಮ ಮೌನ ಚೀಲದಿಂದ ಒಂದು ಹುಟ್ಟೈತೆ ಬೇಕಾದ್ರೆ ನಮ್ಮ ಅಪ್ಪನ ಕರ್ಕೊಂಡು ನಿಮ್ಮವು ಮಾಡ್ಕೊಂಡಾಗ ಒಂದ ತೆಂಗಿನಕಾಯಿ ಅಂತದ ಒಂದು ತತ್ತಿ ಹಣದಾಳ ಮಾಸ್ತರ್. ಹೌದು. ಇವತ್ತಿನ ನನ್ನ ಹೇತಿ ಏನ್ ಹಾಡಿತಾಳ ಅಂತೇಳಿ ಅವ ಗಂಡ ತಿರುಗ್ತಿದ್ದ. ಆ ಟೈಮ್ದೊಳಗೆ ನಿಮ್ಮವ್ವ ಒಂದು ತತ್ತಿ ಹಾಡ್ಕೊಂಡು ಕೊಟ್ಟು ಏನಾತ್ರಿಪ್ಪ ಮುಂದೆ ಈ ತತ್ತಿ ಹಣ ಹಂಗಿದ ಪಬ್ಲಿಕ್ ಅಂತಂದ್ರೆ ನಂದ ಇದು ಒಬ್ರು ಅಲ್ಲ ಹೇಳಿ ಓದೋದು ನೀರಾಗ ಹೋಗದಾಳ. ಹೌದು, ಕರೆ ಐತ್ಲ ಮಾತ. ಹುಟ್ಟಿದಂತ ತತ್ತಿ ಯಾವಾಗ ನೀನ್ ನೀರಾಗ ಹೋಗದಿ ಅಂದ ಮೇಲೆ ಇನ್ನು ಮೇಲೆ ನಿನಗ ಮಕ್ಕಳು ಆಗಬಾರದು ಅನ್ನೋ ಒಂದು ಪರಮಾತ್ಮ ಶಾಪ ಕೊಟ್ಟನ ಮಾಸ್ತರ. ಬ್ರಹ್ಮವರ್ತಕ ಮಹಾಪುರಾಣ ಪ್ರಥಮ ಭಾಗ ನೋಡ್ಕೋ ಹೆಂಗ ಪುರಾಣ ಪುಸ್ತಕಗಳು ಹೇಳ್ತಾವ. ಹೌದಪ್ಪ. ಇವತ್ತು ನಮ್ಮ ಅಪ್ಪನ ಲಿಂಗದಿಂದ ನಾ ಹೆಂಗ ಸೃಷ್ಟಿ ಮಾಡಕತ್ತಿಲ್ಲ ಹಂಗ ನಿಮ್ಮ ಅವನ ಯೌನಿದಿಂದ ಮಾಸ್ತರ ಹುಟ್ಟೇತೋ ನಿಲ್ಲು. ಹೌದು. ಈ 14 ಲೋಕಗಳು ಹೆಂಗ ಹುಟ್ಟದು, 7 ಸಮುದ್ರಗಳು ಹೆಂಗ ಹುಟ್ಟದು, ನದಿಗಳು ಹೆಂಗ ಹುಟ್ಟದು. ಮಾಸ್ತರ ಬಹಳ ಚಂದ ಹೇಳಿದ, ಭೂಮಿದಿಂದಲೂ ಒಕ್ಕಲುತನ ಹುಟ್ಟೈತಿ. ಹೌದಾ? ಹೇಳ್ಯಾನ್ರಿ. ಭೂಮಿ ತಾಯಿನ ಬೀಜ ಕೊಟ್ಟಾಳು. ಹೌದು. ಭೂಮಿ ತಾಯಿನ ಎಲ್ಲರಿಗೆ ಉಣಿಸಾಳು. ಮಾಸ್ತರ ಇಲ್ಲೇ ಒಂದು ಯಾಕಂದ್ರ ಎಲ್ಲಿ ತುರ್ಸೈತಿ ಅಲ್ಲೇ ಕರ್ಕೊಂಡು ಅಂದಿಲಾನೆ ಇಲ್ಲೇ ಐತ್ ನೋಡೋದು. ಎಲ್ಲರಿಗೆ ಯಾಕಂದ್ರೆ ಎಲ್ಲರನ್ನು ಸಾಕಿ ಸಲಿವಿ ಅಮೃತವನ್ನು ಕುಡಿಸಿ ಹಾಲು ಕುಡಿಸಿ ಸಲಿವೆ ನನ್ನ ಭೂಮಿ ತಾಯಿ ಅಂಬದಿ. ಈಗ ಸದ್ಯಕ್ಕೆ ಭೂಮಿ ತಾಯಿ ಮಲಿ ಎಲ್ಲಿದಾವು ಹೇಳ್ತಾನ. ಇದೊಂದು ಘರ್ಷಣೆ ಮಾಸ್ತರು. ಈಗ ಸದ್ಯಕ್ಕೆ ಭೂಮಿ ತಾಯಿಗೆ ಮಲಿ ಎಲ್ಲಿದಾವು ನೋಡಕ್ ಹೋದ್ರ ಆ ಮಲಿಗೆ ಈಗ ಸದ್ಯಕ್ಕೆ ಏನಂತ ಕರೀತಾರ. ಏ ಮಾಸ್ತರ್ ಶಾಣ್ಯಾರ್ದಾರ ಹೇಳ್ತಾನ. ಯಾಕಂದ್ರ 6 ಶಾಸ್ತ್ರ 4 ವೇದ 18 ಪುರಾಣಗಳನ್ನ ಓದ್ಕೊಂಡವ್ರು ನೀವು ದೊಡ್ಡ ಪಂಡಿತರು. ಇನ್ನು ನಮ್ಮ ಹಾಡುವಂತ ಕಲಾವಂತರು ಒಂದೆರಡು ಸವಾಲ್ ಹಾಡಿರೋರು. ಹಾಡ್ಯಾರ್ಲ. ಶಿವನ ಒಲಿಸಿಕೊಂಡ ಶಿವನ ನಾಮಸ್ಮರಣೆ ಮಾಡಿಕೊಂಡ ಒಂದು ಕೂಸ್ ಹಡದ ಅವನ ಹೆಸರು ಏನು? ಹೌದು. ಇನ್ನ ಬ್ರಹ್ಮದೇವರ ಶರೀರದೊಳಗೆ ಒಂದು ಹೆಣ್ಣು ಹುಟ್ಟೈತಿ. ಆ ಹೆಣ್ಣು ಹುಟ್ಟಿದ್ರ ಆ ಹೆಣ್ಣಿನ ಹೆಸರು ಏನು? ಕೇಳ್ಯಾರ್ಲಪ್ಪ. ಬ್ರಹ್ಮದೇವರ ಶರೀರದೊಳಗೆ ಹುಟ್ಟಿರ್ತಕ್ಕಂಥ ಹೆಣ್ಣಿನ ಹೆಸರು ಕಾಳಿ. ಹೌದಾ? ಅದ ಕಾಳಿಯನ್ನು ಪಾರ್ವತಿಯಲ್ಲಿ ಹೋಗಿ ಪಾರ್ವತಿ ಶರೀರವನ್ನು ಹೊಕ್ಕಾಗ ಅವಾಗ ಈಕಿಗೂ ಕಾಳಿ ಅಂತ ಕರೆದಾರ. ಏನ ಅವ್ರ ಪ್ರಶ್ನೆಗೆ ನಿಮ್ಮ ಉತ್ತರ ಹಾಕಲ್ಲ. ಬ್ರಹ್ಮನ ಶರೀರದೊಳಗೆ ಹುಟ್ಟಿರತಕ್ಕಂಥ ಹೆಣ್ಣಿನ ಹೆಸರ ಕಾಳಿ. ಇನ್ನ ಶಿವನ ಒಲಿಸಿಕೊಂಡ ಗುರುವಿನ ಮಾಡಿಕೊಂಡು ಗುರುವಿನಲ್ಲಿ ಭಕ್ತಿಯನ್ನಿಟ್ಟು ಗುರುವಿನ ಪ್ರಸಾದ ಆ ನೀರು ಎಂಬುವಂತ ಅಮೃತವನ್ನು ಕುಡಿದ ಗಂಡ ಮಗನ ಹರಿದಿರತಕ್ಕಂಥ ಯೌನಾಸುರ ರಾಜ್ಯ ಏನು ಮಾಡಿದ? ಹುಟ್ಟಿದಂತ ಕೂಸಿನ ಹೆಸರು ಮದ ಅಂತ. ಹೌದು ಮಾಸ್ತರ, ಇಷ್ಟು ಪುರಾಣದಲ್ಲಿ ಬರ್ತಕ್ಕಂಥ ವಿಷಯ ಇದನ್ನ ನೀವು ತೆಗೆದು ನೋಡ್ಕೊಡ್ರಿ. ಯಾಕಂದ್ರೆ ಇದು ಹಾಡೋರು ಹಾಕಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಖುಲ್ಲ. ನಾವೇನು ಕೇಳಿದೀವಿ ಒಂದೇ ಒಂದು ಘರ್ಷಣೆ ಮಾಡಿದೀವಿ. ಈಗ ಸದ್ಯಕ್ಕೆ ಇರ್ತಕ್ಕಂಥ ಭೂಮಿ ತಾಯಿ ಎಲ್ಲರಿಗೂ ಉಣಿಸಾಳು, ಎಲ್ಲರೂ ಸಲಿಯಾಳು, ಎಲ್ಲರಿಗೂ ತಾಯಿ ಅನಿಸಾಳು ಅಂದ್ರೆ ಈಗ ಸದ್ಯಕ್ಕೆ ಭೂಮಿ ತಾಯಿಗೆ ಮಲಿಗೆ ಏನಂತ ಕರೆದಾರ. ಎಲ್ಲಿದಾವ್? ಈಗ ಸದ್ಯಕ್ಕೆ ಮಲಿ ಎಲ್ಲಿದಾವ್? ಹೌದು. ಉಣಿಸಬೇಕಾದ್ರೆ ಹೆಂಗ ಉಣಿಸಿದು ಮಾಸ್ತರ? ಯಾಕಂದ್ರೆ ಭೂಮಿ ತಾಯಿ ತಲೆ ಎಲ್ಲೈತಿ, ಭೂಮಿ ತಾಯಿ ಕಾಲು ಎಲ್ಲಿದಾವ್, ಭೂಮಿ ತಾಯಿ ಹೊಂಕಳು ಎಲ್ಲೈತಿ ಅನ್ನೋ ಬರೋದಿರ್ತಾರ. ಇವ್ರಿಗೆ ಸಿಕ್ಕತ್ತಿಲ್ಲ ಗೊತ್ತಿಲ್ಲ ನೋಡು ಮಾಸ್ತರ್ಗಳು. ಯಾಕಂದ್ರ ಎಲ್ಲಾ ಜ್ಞಾನ ಬಲ್ಲವ್ರದಾರು. ಹೌದಪ್ಪ. ಯಾಕಂದ್ರ ಜ್ಞಾನ ಬಲ್ಲವ್ರಿದ್ರು. ಯಾಕಂದ್ರ ಒಂದು ಸ್ವಲ್ಪ ಮಾತಾಡಬೇಕಾದ್ರು ಒಂದು ಆಧಾರ ಇಟ್ಕೊಂಡು ಮಾತಾಡ್ತಾರೆ. ಹೌದಪ್ಪ. ಪತಿವರ್ತ ಹೆಣ್ಣು ಮಕ್ಕಳ ಕೀರ್ತಿಯನ್ನ ಬೆಳೆಸಿ ಹೊತ್ತು ಹೇಳುನಂದ್ರವ್ರು. ದಯವಿಟ್ಟು ಯಾಕಪ್ಪ ಅಂತ ಹೇಳಿದ್ರೆ ಹೇಳುವಂತ ವಿಷಯದಲ್ಲಿ ಇನ್ನು ನಮ್ಮ ಪ್ರಕೃತ ದೇವಿ ಹಬ್ಬಕ್ಕಿನ ಅದಾಳು. ಅಕ್ಕಿದಿಂದ ಎಲ್ಲಾ ಲಕ್ಷ್ಮೀ ಸರಸ್ವತಿ ಪಾರ್ವತಿಯರು ಇವರೆಲ್ಲ ಅಕ್ಕಿದಿಂದ ಹುಟ್ಟ್ಯಾರ ಅಂತ ಹೇಳಿ ಮಾಸ್ತರ. ನಿಮ್ಮ ಪ್ರಕೃತ ದೇವಿನ ಹುಟ್ಟಿಸಿದವನೇ ಪರಮಾತ್ಮ. ಹೌದು.
ಪ್ರಪ್ರಥಮವಾಗಿ ಪರಮ ಪೂಜನಾದ ಪರಮಾತ್ಮನಿಂದ ಪ್ರಕಟವಾದವು ನಿನ್ನ ಪ್ರಕೃತ ದೇವಿ ಭವಿಷ್ಯ ಪುರಾಣ ಭಾಗ 1. ಮಾಸ್ತರ ಎಲ್ಲ ಅಳದವ್ರದ್ರಿ, ಶೇರ್ ತುಂಬಿ ಎಲ್ಲ ಅಳ್ಕೊಂಡವ್ರದ್ರಿ. ದಯವಿಟ್ಟು ಯಾಕಪ್ಪ ಅಂತ ಕೇಳಿದ್ರೆ ಪರಮಾತ್ಮನದಿಂದ ನಾವು ಪ್ರಕೃತ ದೇವಿ ಹುಟ್ಟಂಗ ಇದನ್ನ ನಿಮ್ಮ ಪ್ರಕೃತ ದೇವಿನ ಹುಟ್ಟಿಸಿ ಬಿಟ್ಟಿದೀವಿ. ಇನ್ನು ಮುಂದಿನ ಪಾಲಕ್ಕೆ ಬಂದು ಮಾಸ್ತರ್ಗಳು ಹೆಂಗ್ ಮಾತಾಡ್ತಾರೆ ನೋಡುದು. ಇನ್ನೊಂದು 4 ನುಡಿ ಕೆಲಿಯನ್ನು ಹಾಡಿ ನಮ್ಮ ಸರಿಜೋಡಿ ಹಾಡುವಂತ ಮಾಸ್ತರ್ಗಳಿಗೆ ಚಾನ್ಸ್ ಕೊಡು.